ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂತೋಷ್ ಶಾಮ್ಸ್ ಕಿಚನ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರುವಂಥ ರೆಸಿಪಿ ಹೈದ್ರಾಬಾದಿ ಚಿಕನ್ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಬಿರಿಯಾನಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: 1.5 kg ಚಿಕನ್ ತೊಗೊಂಡಿದ್ದೀನಿ, ಕೊಹಿನೂರ್ ಅಥೆಂಟಿಕ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. 1 kg ರೈಸ್ನ ನಾವು ಬಿರಿಯಾನಿ ಮಾಡೋ ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಅರ್ಧ kg ಈರುಳ್ಳಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 2 ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಕಸೂರಿ ಮೇಥಿ ತೊಗೊಂಡಿದ್ದೀನಿ, 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಸ್ಪೂನ್ ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ, 1 ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ, 4 ಸ್ಟಾರ್ ಫ್ಲವರ್ ತೊಗೊಂಡಿದ್ದೀನಿ, 6 ಲವಂಗ ತೊಗೊಂಡಿದ್ದೀನಿ, 4 ಚಕ್ಕೆ ತೊಗೊಂಡಿದ್ದೀನಿ, 4 ಪಲಾವ್ ಎಲೆ ತೊಗೊಂಡಿದ್ದೀನಿ, ಒಂದು 10-15 ಏಲಕ್ಕಿ ತೊಗೊಂಡಿದ್ದೀನಿ. ಹಾಲಿಗೆ 4 ದಳ ಕೇಸರಿನ ಹಾಕಿ ನೆನೆಸ್ಕೊಂಡಿದ್ದೀನಿ. 2 ದಪ್ಪ ಟೊಮೊಟೊನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ. ಎಣ್ಣೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಡಾಬರ್ ಗುಲಾಬರಿ ರೋಸ್ ವಾಟರ್ ತೊಗೊಂಡಿದ್ದೀನಿ. ಚಿಕನ್ಗೆ ಅರಿಶಿನ ಪುಡಿ, ಬಿರಿಯಾನಿ ಪುಡಿ, 1 ಟೇಬಲ್ ಸ್ಪೂನ್ ಎಣ್ಣೆ, ಮೊಸರು, 1 ಟೇಬಲ್ ಸ್ಪೂನ್ ಉಪ್ಪು, ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಅರ್ಧ ಗಂಟೆ ಹಾಗೆ ನೆನೆಯೋದಕ್ಕೆ ಬಿಡೋಣ. ಮೊಸರಲ್ಲಿ ಚಿಕನ್ ನೆನೆದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಕುಕ್ ಆಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳೋಣ. ನೀರಿಗೆ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ನೀರು ಕುದೀತಾ ಇದೆ. ಈಗ ಇದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ. ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕೊಳ್ಳೋಣ. ಈಗ ನೆನೆಸಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಹಾಕಿ ಒಂದೇ ಒಂದು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ. ಕುದೀತಾ ಇದೆ. 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ಗೆ ಎಣ್ಣೆ ಹಾಕೊಳ್ಳೋಣ. ನಾವು ಕಟ್ ಮಾಡಿರುವಂಥ ಈರುಳ್ಳಿಲಿ ಅರ್ಧ ಈರುಳ್ಳಿನ ಹಾಕೊಳ್ಳೋಣ. ಹಾಕ್ಕೊಂಡು 5 ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗ್ತಾ ಇದೆ. ಈಗ ರೈಸ್ ಕುಕ್ ಆಗಿದೆ. ಇದನ್ನು ಸೊಪ್ಪು ಸೋಸುವಂಥ ಬೋಸಿಗೆ ಹಾಕಿ ಇದನ್ನು ನೀಟಾಗಿ ಸೋಸ್ಕೊಳ್ಳೋಣ. ಈಗ ಆನಿಯನ್ ಕಲರ್ ಚೇಂಜ್ ಆಗಿದೆ. ಈ ಥರ ಫ್ರೈ ಆಗಬೇಕು ಫ್ರೆಂಡ್ಸ್. ಈಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಿರಿಯಾನಿ ಪಾಟ್ ಇಟ್ಕೊಳ್ಳೋಣ. ಈ ಬಿರಿಯಾನಿ ಪಾಟ್ಗೆ ಈರುಳ್ಳಿ ಕರೆದಿರುವಂಥ ಎಣ್ಣೆ, ಸ್ಪೈಸಸ್ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಳ್ಳೋಣ. 5 ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿ ಇಟ್ಟಿರುವಂತಹ ಮಸಾಲ ಚಿಕನ್ ಹಾಕ್ಕೊಳ್ಳೋಣ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. 10 ನಿಮಿಷ ಐ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ. ಈಗ ಕುಕ್ ಆಗಿದೆ ಫ್ರೆಂಡ್ಸ್. ಎಣ್ಣೆ ಬಿಟ್ಟಿದೆ ನೋಡಿ, ಈ ಥರ ಬೆಂದಿರಬೇಕು. ಈಗ ಇದಕ್ಕೆ ನಿಂಬೆಹಣ್ಣು ರಸನ ಹಾಕ್ಕೊಳ್ಳೋಣ. ಬೇಯಿಸಿರುವಂಥ ರೈಸ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೀಟಾಗಿ ಈ ಥರ ಒಂದೇ ಸಮನಾಗಿ ಇರಬೇಕು ರೈಸು. ಈಗ ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಈಗ ಮೇಲ್ಗಡೆ ಫ್ರೈ ಮಾಡಿರುವಂಥ ಈರುಳ್ಳಿನ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋಣ. ಹಾಲಲ್ಲಿ ನೆನೆಸಿರುವಂಥ ಕೇಸರಿನ ಹಾಕ್ಕೊಳ್ಳೋಣ. ಈಗ ರೋಸ್ ವಾಟರ್ ಹಾಕ್ಕೊಳ್ಳೋಣ. ಮುಚ್ಚಳ ಮುಚ್ಚಿ ಈಗ 15 ನಿಮಿಷ ಲೋ ಫ್ಲೇಮಲ್ಲಿ
ಕುಕ್ ಮಾಡ್ಕೊಳ್ಳೋಣ. ಈಗ ಫೈನಲಿ ಹೈದ್ರಾಬಾದಿ ಬಿರಿಯಾನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಒಂದು ರೈಸು ಸಹ ಒಡೆದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.